ಬಿಜೆಪಿ ಫೈರ್ ಬ್ರ್ಯಾಂಡ್ ಯತ್ನಾಳ್ ವಿರೋಧ ಪಕ್ಷದ ನಾಯಕರಾಗ್ತಾರ. ಉತ್ತರ ಕರ್ನಾಟಕದ ಪಂಚಮಸಾಲಿ ಲಿಂಗಾಯತ ಮುಖಂಡ ಯತ್ನಾಳ್ ಆಗ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಕಟ್ಟಿ ಹಾಕೋದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನೇ ಬಿಜೆಪಿ ಅಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಇನ್ನೂ ಕೂಡ ಆಲ್ರೆಡಿ ಈಗ ಸರ್ಕಾರ ರಚನೆ ಆಗಿದೆ, ಚುನಾವಣಾ ಫಲಿತಾಂಶ ಬಂದು 1 ತಿಂಗಳು ಕಳೆದ್ರೂ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಾರು, ವಿರೋಧ ಪಕ್ಷದ ನಾಯಕ ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಇನ್ನು ಕೂಡ ಹುಡುಕಾಟದಲ್ಲಿ ಇದೆಯಾ ಬಿಜೆಪಿ ಅನ್ನುವ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಕಾಂಗ್ರೆಸ್ನವರು ಆಲ್ರೆಡಿ ಹೇಳ್ತಾ ಇದ್ದಾರೆ, ನೀವು ಮೊದಲು ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಿ, ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಿ, ಆ ನಂತರ ನಮ್ಮ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇನ್ನು ಜುಲೈಯಲ್ಲಿ ಅಧಿವೇಶನ ಆರಂಭ ಆಗುತ್ತೆ. ಅಷ್ಟರ ಒಳಗಡೆಯಾಗಿ ಈಗ ವಿರೋಧ ಪಕ್ಷದ ನಾಯಕನ ಆಯ್ಕೆ ಆಗ್ಬೇಕಾಗತ್ತೆ, ರಾಜ್ಯಾಧ್ಯಕ್ಷ ಆಯ್ಕೆ ಆಗ್ಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ಹಾಗಾದ್ರೆ ಯಾರನ್ನ ವಿರೋಧ ಪಕ್ಷದ ನಾಯಕನಾಗಿ ಮಾಡುತ್ತೆ, ರಾಜ್ಯಾಧ್ಯಕ್ಷರ ಆಯ್ಕೆ ಯಾವ ರೀತಿಯಾಗಿ ನಡೆಯುತ್ತೆ, ಏನೆಲ್ಲ ಮಾನದಂಡಗಳನ್ನ ಇಟ್ಟುಕೊಂಡು ಈಗ ಈ ಆಯ್ಕೆಯನ್ನ ನಡೆಸಲಾಗತ್ತೆ ಅನ್ನುವಂತಹ ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗಬಹುದು. ಹಾಗಾದ್ರೆ ಯಾರಾಗ್ತಾರೆ ವಿರೋಧ ಪಕ್ಷದ ನಾಯಕ ಅನ್ನುವಂತಹ ಪ್ರಶ್ನೆಗೂ ಕೂಡ ಹೈಕಮಾಂಡ್ ಒಂದು ಅಸ್ತ್ರವನ್ನ ಇಟ್ಟುಕೊಂಡಿದೆಯಂತೆ. ಪಂಚಮಸಾಲಿ ಲಿಂಗಾಯತ ಮುಖಂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಈಗ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡುವಂತಹ ಎಲ್ಲಾ ಪ್ರಯತ್ನಗಳು ನಡೀತಾ ಇದೆ. ಯಾಕಂದ್ರೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅವರು ಯಾರಿಗೂ ಕೂಡ ಹೆದರಲ್ಲ. ತಮ್ಮ ಸರ್ಕಾರದವರಿಗೆ ಹೆದರ್ಲಿಲ್ಲ, ಆ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ತಮ್ಮ ಪಕ್ಷದವರಿಗೆ ಹೆದರ್ಲಿಲ್ಲ, ಎಲ್ಲರಿಗೂ ಕೂಡ ಆವಾಜನ್ನ ಹಾಕ್ತಾ ಇದ್ರು, ನೇರವಾಗಿ ಮಾತನಾಡ್ತಾ ಇದ್ರು. ಇವರನ್ನೇ ಆಯ್ಕೆ ಮಾಡಲಾಗತ್ತಾ, ಹೈಕಮಾಂಡ್ ಇವರಿಗೆ ಒಲವನ್ನ ತೋರತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಹಾಗಾದ್ರೆ ಯತ್ನಾಳ್ ಅವರನ್ನ ಪ್ರತಿಪಕ್ಷ ನಾಯಕ ಮಾಡೋದಾದ್ರೆ ಯಾರ ಬೆಂಬಲ ಇದೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈಗಾಗಲೇ ಗೊತ್ತಿರುವ ಹಾಗೆ ಯತ್ನಾಳ್ ಅವರನ್ನ ಪ್ರತಿಪಕ್ಷ ನಾಯಕ ಮಾಡಬೇಕು ಅಂತ ಹೇಳಿದ್ರೆ ಬೆಂಬಲವನ್ನ ಯಾರು ಕೊಡ್ತಿದ್ದಾರೆ ಅವರಿಗೆ ಅಂತ ನಾವು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದೀವಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ BL ಸಂತೋಷ್ ಅವರು. ಯತ್ನಾಳ್ ಹೆಸರನ್ನ ಹೈಕಮಾಂಡ್ ಒಪ್ಪಿಗೆಗೆ ಕೇಳಿದ್ದಾರೆ. ಸಂತೋಷ್ ಅಂಡ್ ಟೀಮ್ ಅವರನ್ನೇ ವಿರೋಧ ಪಕ್ಷದ ನಾಯಕನಾಗಿ ಮಾಡೋಣ ಅನ್ನುವಂತಹ ಒಂದು ವಿಚಾರವನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರಂತೆ. ಲೋಕಸಭೆ ಎಲೆಕ್ಷನ್ ನಲ್ಲೂ ಕೂಡ ಲಿಂಗಾಯತ ಫ್ಯಾಕ್ಟರ್ ವರ್ಕೌಟ್ ಆಗುವಂತಹ ಲೆಕ್ಕಾಚಾರವನ್ನ ಇಲ್ಲಿ ಇಟ್ಟುಕೊಳ್ಳಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಈಗ ಕಾಂಗ್ರೆಸ್ ಅನ್ನ ಸಮರ್ಥವಾಗಿ ಇವರು ಎದುರಿಸುತ್ತಾರೆ ಅನ್ನುವಂತಹ ನಂಬಿಕೆ ಟ್ವಿಟರ್ ಮೂಲಕ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರು ಟಕ್ಕರನ್ನ ಕೊಡ್ತಿದ್ದಾರೆ, ಟೀಕೆಯನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಮತ್ತು ಅವರ ಮಾತುಗಳಿಗೆ, ಟೀಕೆಗಳಿಗೆ ಟಕ್ಕರ್ ಕೊಡುವಂತಹ ಪ್ಲಾನ್ ಕೂಡ ಇರೋದನ್ನ ಗಮನಿಸಬಹುದು. ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರನ್ನೇ ಆಯ್ಕೆ ಮಾಡೋಣ ಅನ್ನುವಂತಹ ಪ್ಲಾನ್ ಕೂಡ ಇದೆಯಂತೆ. ಹೈಕಮಾಂಡ್ ಇದಕ್ಕೆ ಒಪ್ಪಿಗೆಯನ್ನ ಕೊಡತ್ತಾ ಅನ್ನೋದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಈಗಾಗಲೇ ಪ್ರತಿಪಕ್ಷ ನಾಯಕ ಲಿಂಗಾಯತರಾದ್ರೆ ಒಕ್ಕಲಿಗರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಪ್ಲಾನ್ ಕೂಡ ಇದೆ. ಒಕ್ಕಲಿಗ ನಾಯಕರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿಸೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆಯಂತೆ. ಇದರ ರೇಸ್ ನಲ್ಲಿ ಯಾರ್ಯಾರಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಆರ್ ಅಶೋಕ್ ಇದ್ದಾರೆ, CT ರವಿ ಇದ್ದಾರೆ, ಅಶ್ವಥ್ ನಾರಾಯಣ ಅವರು ಮುಂಚೂಣಿಯಲ್ಲೇ ಇದ್ದಾರೆ. ಇವರಲ್ಲಿ ಯಾರನ್ನ ಆಯ್ಕೆ ಮಾಡಲಾಗತ್ತೆ? ಯಾಕಂದ್ರೆ ಇಲ್ಲಿ ಒಂದು ಕಡೆ ಪ್ರಾದೇಶಿಕತೆ, ಮತ್ತೊಂದು ಕಡೆ ಜಾತಿ ಲೆಕ್ಕಾಚಾರ ಹಾಕ್ತಾ ಇರೋದನ್ನ ನಾವು ಗಮನಿಸಬಹುದು ಹೈಕಮಾಂಡ್. ಹಾಗಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಒಕ್ಕಲಿಗ ನಾಯಕನಿಗೆ ನೀಡುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಬಿಜೆಪಿ ರಾಜ್ಯಾಧ್ಯಕ್ಷರ ರೇಸಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡಿದ್ವಿ. CT ರವಿ ಇದ್ದಾರೆ, ಆರ್ ಅಶೋಕ್ ಅವರಿದ್ದಾರೆ, ಜೊತೆಗೆ ಅಶ್ವಥ್ ನಾರಾಯಣ ಅವರು. ಅದರಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಹೆಸರು ಅಂತ ಹೇಳಿದ್ರೆ ಅದು ಅಶ್ವಥ್ ನಾರಾಯಣ ಅವರ ಹೆಸರು ಕೇಳಿ ಬರ್ತಾ ಇದೆ. ಒಂದ್ ಕಡೆ ಈಗಾಗಲೇ 3 ಕೂಡ ಒಕ್ಕಲಿಗ ನಾಯಕರೇ. ಆದ್ರೆ ಒಕ್ಕಲಿಗ ನಾಯಕರಲ್ಲಿ ಇನ್ನಷ್ಟು ಒಂದು ಹೈಕಮಾಂಡ್ ಬೇರೆ ಬೇರೆ ಲೆಕ್ಕಾಚಾರಗಳನ್ನ ಹಾಕಿಕೊಂಡಿದೆ. ಹಾಗಾದ್ರೆ ಅಶ್ವಥ್ ನಾರಾಯಣ ಅವರ ಹೆಸರನ್ನೇ ಪ್ರಸ್ತಾಪ ಮಾಡಿರೋದ್ರ ಹಿಂದೆ ಏನೆಲ್ಲ ಲೆಕ್ಕಾಚಾರಗಳಿದೆ ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ನಾವೀಗ ನಿಮ್ಮ ಮುಂದೆ ಇಟ್ಟಿರುವಂತಹ ಒಂದಷ್ಟು ಫೋಟೋ ಹಾಗೇನೆ ಹೆಸರು ನೀವಿಲ್ಲಿ ಯೋಚನೆ ಮಾಡಬಹುದು, ಗಮನಿಸಬಹುದು. ಯಾವ ಕಾರಣಕ್ಕಾಗಿ ಈ 3 ಆಯ್ಕೆ ಆಗಬಹುದು, ಈ ರೇಸ್ ನಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳಿ. ಬಿಜೆಪಿ ರಾಜ್ಯಾಧ್ಯಕ್ಷರ ರೇಸ್ ಅಲ್ಲಿ ಇರುವಂತದ್ದು ಆರ್ ಅಶೋಕ್ ಅವರಿದ್ದಾರೆ, CT ರವಿ ಅವರಿದ್ದಾರೆ, ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಕೂಡ ಇದ್ದಾರೆ. ಈಗ ರಾಜ್ಯಾಧ್ಯಕ್ಷರ ಆಯ್ಕೆ ಆಗ್ಬೇಕಾಗತ್ತೆ. ಯಾಕಂದ್ರೆ ಆಲ್ರೆಡಿ ನಳಿನ್ ಕುಮಾರ್ ಕಟೀಲ್ ಅವರ ಅವಧಿ ಮುಗಿದಿದೆ 2022 ಆಗಸ್ಟ್ಗೆ. ಸೊ ಈಗಾಗಲೇ ಎಲೆಕ್ಷನ್ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಮತ್ತೆ ಕಂಟಿನ್ಯೂ ಮಾಡಲಾಗಿತ್ತು. ಬಟ್ ಈಗ
ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ಈ ಮೂವರ ಹೆಸರು ಮುಂಚೂಣಿಯಲ್ಲಿ ಇದ್ರೂ ಕೂಡ ಅಶ್ವಥ್ ನಾರಾಯಣ್ ಅವರ ಹೆಸರೇ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಯಾಕೆ ಅಂತ ನೋಡ್ತಾ ಹೋಗೋದಾದ್ರೆ ಅಶ್ವಥ್ ನಾರಾಯಣ್ ಪರ BL ಸಂತೋಷ್ ಒಲವನ್ನ ತೋರಿಸಿದ್ದಾರೆ. ಯತ್ನಾಳ್ ಅವರ ವಿಚಾರದಲ್ಲೂ ಕೂಡ ಅವರ ಒಲವನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿ ಇರ್ತಾರೆ ಅನ್ನೋದೇ ಅಶ್ವಥ್ ನಾರಾಯಣ್ ಅವರಿಗಿರುವಂತಹ ಪ್ಲಸ್ ಪಾಯಿಂಟ್. ಆದ್ರೆ ವಿದ್ಯಾವಂತ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇವರು ಮಾಡೋದಿಲ್ಲ ಅನ್ನೋದು ಮುಖ್ಯವಾದಂತಹ ಅಂಶ ಇಲ್ಲಿ. ಜೊತೆಗೆ DK ಶಿವಕುಮಾರ್ ಮತ್ತು ಅವರ ಸಹೋದರರಿಗೆ ನೇರವಾಗಿ ಟಕ್ಕರನ್ನ ಕೊಡ್ತಾರೆ. ಸಿಎಂ ಹಾಗೇನೆ ಸರ್ಕಾರದ ವಿರುದ್ಧವೂ ಕೂಡ ಮುಗಿ ಬೀಳ್ತಾರೆ ಅನ್ನುವಂತಹ ಲೆಕ್ಕಾಚಾರ ಇಲ್ಲಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಈ ಎಲ್ಲದರ ಹಿಂದಿರುವಂತಹ ಲೆಕ್ಕಾಚಾರ ಒಂದ್ ಕಡೆ ಪ್ರಾದೇಶಿಕವಾಗಿಯೂ ಉತ್ತರ ಕರ್ನಾಟಕ ಭಾಗ ಹಾಗೇನೆ ದಕ್ಷಿಣ ಕರ್ನಾಟಕ, ಮತ್ತೊಂದು ಕಡೆ ನಾವು ನೋಡ್ತಾ ಹೋದ್ರೆ ಲಿಂಗಾಯತ ಒಕ್ಕಲಿಗ ಸ್ಥಾನವನ್ನು ಕೊಡಬೇಕು. ಆಲ್ರೆಡಿ ಈಗಾಗಲೇ ನಾವು ವಿಧಾನಸಭಾ ಎಲೆಕ್ಷನ್ ನಲ್ಲಿ ಗಮನಿಸಿದ್ರೆ ಲಿಂಗಾಯತ ಮತಗಳು ಹೊಡೆದು ಹೋಗಿರುವಂತದ್ದು, ಒಕ್ಕಲಿಗ ಮತಗಳು ಬಿಜೆಪಿಯಿಂದ ಕೈತಪ್ಪಿರುವಂತದ್ದು, ಅದು ಕಾಂಗ್ರೆಸ್ಗೆ ಅಲ್ಲಿ ಮಾರ್ಪಾಡಾಗಿರೋದನ್ನ ಗಮನಿಸ್ತಾ ಇದ್ವಿ. ಇದರ ಹಿಂದಿರುವ ಲೆಕ್ಕಾಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗ ಯಾರ್ಯಾರು ರೇಸಲ್ಲಿದ್ದಾರೆ ಅನ್ನೋದನ್ನ ನಾವು ನೋಡಿದ್ವಿ. ಇವರ ಹೆಸರೇ ಫೈನಲ್. ಯತ್ನಾಳ್ ವಿರೋಧ ಪಕ್ಷದ ನಾಯಕರು, ಅಶ್ವಥ್ ನಾರಾಯಣ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಆಗ್ತಾರ. ಹಿಂದಿರುವ ಲೆಕ್ಕಾಚಾರ ಒಂದು ಕಡೆ ಪ್ರಾದೇಶಿಕತೆಯ ಸಮಾನತೆಯನ್ನು ಹೊಂದುವಂತದ್ದ, ಮತ್ತೊಂದು ಕಡೆ ಒಕ್ಕಲಿಗ ಲಿಂಗಾಯತ ನಾಯಕರಿಗೆ ಮಣೆ ಹಾಕುವಂತಹ ಪ್ರಯತ್ನನ. ನವಿತಾ ಜೈನ್, ಈಗಾಗಲೇ ಭಾರತೀಯ ಜನತಾ ಪಕ್ಷದವನ್ನ ಕರ್ನಾಟಕ ಘಟಕವನ್ನ ತನ್ನ ಪರೋಕ್ಷವಾಗಿ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರು ವಿಧಾನಸಭೆ ಚುನಾವಣೆಯ ತಮ್ಮದೇ ಆದ ತಂತ್ರಗಾರಿಕೆಯ ಮುಖಾಂತರ ಹೀನಾಯ ಸೋಲು ಕಂಡ ಬಳಿಕ ಇದೀಗ ಮತ್ತೆ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಘಟಕವನ್ನ ಮತ್ತೆ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳಲು ತಮ್ಮದೇ ಆದ ರೂಪುರೇಷೆಯನ್ನು ಮಾಡಿರುವಂತದ್ದು. ಈಗಾಗಲೇ ಹೊಂದಾಣಿಕೆ ರಾಜಕೀಯದ ಹೆಸರಿನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರಿಗೆ ಇದೀಗ ಪ್ರತಾಪ್ ಸಿಂಹ ಮತ್ತು CT ರವಿಯವರ ಹೆಗಲ ಮೇಲೆ ಬಂದೂಕು ಇಟ್ಟು ಗುಂಡು ಹಾರಿಸುತ್ತಿರ್ತಕ್ಕಂಥ BL ಸಂತೋಷರು ಇದೀಗ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಒಕ್ಕಲಿಗ ಮತ್ತು ಲಿಂಗಾಯತ ಕಾಂಬಿನೇಷನ್ ನಲ್ಲಿ ಪಕ್ಷವನ್ನ ಮತ್ತು ಸರ್ಕಾರ ಎದುರಿಸಲು ಈಗ ಇದಾಗಲೇ ಒಂದು ಪ್ಲಾನ್ ಅನ್ನ ರೂಪುರೇಷೆಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಜನರಿರ್ತಕ್ಕಂಥ ಪಂಚಮಸಾಲಿ ಸಮುದಾಯದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ರವರನ್ನ ಉತ್ತರ ಕರ್ನಾಟಕ ಭಾಗದ ಪ್ರತಿನಿಧಿಯಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು, ಅವಿರತವಾಗಿ ಹೋರಾಟ ಮಾಡಲು ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ರವರನ್ನ ವಿರೋಧ ಪಕ್ಷದ ನಾಯಕರಾಗಿ ಮಾಡಲಿಕ್ಕೆ ಈಗ ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ತಿರುವಂತದ್ದು. ಈಗಾಗಲೇ ಬಸವರಾಜ ಬೊಮ್ಮಾಯಿ ಹೆಸರು ಮುನ್ನೆಲೆಗೆ ಬಂದಿರೋ ಕಾರಣಕ್ಕಾಗಿ ಹೊಂದಾಣಿಕೆ ರಾಜಕೀಯದ ಹೆಸರಿನಲ್ಲಿ ಇದೀಗ CT ರವಿ ಮತ್ತು ಪ್ರತಾಪ್ ಸಿಂಹರವರ ಹೆಗಲ ಮೇಲೆ ಬಂದೂಕು ಇಟ್ಟು ಗುಂಡು ಹಾರಿಸುತ್ತಿರ್ತಕ್ಕಂಥ ಸಂತೋಷ್ ಅವರು ಇದೀಗ ಯತ್ನಾಳ್ ಅವರ ಮೇಲೆ ಒಲವು ತೋರಿಸಿರುವಂತದ್ದು. ಯತ್ನಾಳ್ ಅವರು ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡೋದಿಲ್ಲ ಮತ್ತು ನೇರವಾದಿ ಮತ್ತು ನಿಷ್ಠುರವಾದಿ, ಜೊತೆಗೆ ಸರ್ಕಾರವನ್ನ ಕಠಿಣ ಪದಗಳಿಂದ ಹೋರಾಟಗಳ ಮುಖಾಂತರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಮತ್ತು ಮುಖ್ಯಮಂತ್ರಿ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಸೂಕ್ತ ವ್ಯಕ್ತಿ. ಆ ಮುಖಾಂತರ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಲಿಂಗಾಯತ ಮತಗಳನ್ನು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಕೂಡ ಪಂಚಮಸಾಲಿ ಮತಗಳನ್ನು ಸೆಳೆಯಬಹುದು ಅನ್ನೋದು BL ಸಂತೋಷ್ ಅವರ ಲೆಕ್ಕಾಚಾರ. ಇದರ ಬೆನ್ನಲ್ಲೇ ಇದೀಗ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಹುದ್ದೆಯನ್ನ ಒಕ್ಕಲಿಗರೊಬ್ಬರಿಗೆ ಕೊಡಬೇಕಂತ ತೀರ್ಮಾನ ಮಾಡಿರ್ತಕ್ಕಂಥ BL ಸಂತೋಷ್ ಈಗಾಗಲೇ R ಅಶೋಕ್ ಅವರು ತಾನು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಆಗ್ಬೇಕಂತ ಹೇಳಿ ಕನಸು ಕಾಣ್ತಿರುವಂತ ಆ ಮುಖಾಂತರ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಬೇರೆ ಮುಖಾಂತರ ಲಾಬಿಯನ್ನು ಆರಂಭಿಸಿರುವಂತದ್ದು. ಇದರ ಬೆನ್ನಲ್ಲೇ ಚಿಕ್ಕಮಗಳೂರಿನಲ್ಲಿ ಹೀನಾಯ ಸೋಲಿನ ಬಳಿಕ ಕೂಡ CT ರವಿ ಅವರು ಕೂಡ ಎಲ್ಲ ಒಂದ್ ಕಡೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ರು ಕೂಡ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಆಗ್ಬೇಕಂತ ಹೇಳಿ ತಮ್ಮದೇ ಆದ ಲಾಬಿಯನ್ನು ಮಾಡ್ತಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಡಾಕ್ಟರ್ ಅಶ್ವಥ್ ನಾರಾಯಣ್ ರವರು ಸದ್ದಿಲ್ಲದೆ ಲಾಬಿಯನ್ನು ಮಾಡ್ತಿರುವಂತಹ ಆ ಮುಖಾಂತರ ಬೆಂಗಳೂರು ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥವರು ಮತ್ತು ವೈದ್ಯರು ಆಗಿರುವಂತದ್ದು ಮತ್ತು ವಿದ್ಯಾವಂತರು ಆಗಿರುವಂತದ್ದು, ಜೊತೆಗೆ DK ಶಿವಕುಮಾರ್ ಮತ್ತು DK ಸುರೇಶ್ ಸೇರಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸರ್ಕಾರವನ್ನ ಎಲ್ಲೊಂದ್ ಕಡೆ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಲಿಕ್ಕೆ ಕೂಡ ಪ್ರಬಲ ನಾಯಕ ಅನ್ನೋ ಒಂದು ಲೆಕ್ಕಾಚಾರ ಆರಂಭ ಆಗಿರುವಂತಹ ಆ ಮುಖಾಂತರ ಎಲ್ಲ ಒಂದ್ ಕಡೆ ಅಶ್ವಥ್ ನಾರಾಯಣ ಮತ್ತು ಯತ್ನಾಳ್ ಪರವಾಗಿ ಲಾಬಿ ಮಾಡ್ತಿರ್ತಕ್ಕಂಥ BL ಸಂತೋಷ್ ಅವರು ಇದೀಗ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೆ ಇಬ್ಬರು ಹೆಸರನ್ನ ಪ್ರಪೋಸಲ್ ಅನ್ನು ಕಳಿಸಿದ್ದಾರೆ. ಹಾಗಾಗಿ ಹೈಕಮಾಂಡ್ ಕೂಡ ಯತ್ನಾಳ್ ಮತ್ತು ಅಶ್ವಥ್ ನಾರಾಯಣ ರವರನ್ನ ಪಕ್ಷಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು ಮಾಡಿದ ಲಾಭ ಮತ್ತು ನಷ್ಟದ ಲೆಕ್ಕಾಚಾರ ಮಾಡ್ತಿರುವಂತದ್ದು. ಇದರಿಂದ ಪಕ್ಷಕ್ಕೆ ಅನುಕೂಲ ಏನು ಮತ್ತು ಲೋಕಸಭೆ ಚುನಾವಣೆ ಬಹುಮುಖ್ಯ ಚುನಾವಣೆ ಆಗಿದ್ದರಿಂದ ಈಗಾಗಲೇ ಕರ್ನಾಟಕದಲ್ಲಿ 25 ಲೋಕಸಭಾ ಸ್ಥಾನಗಳಿರೋದ್ರಿಂದ ಮತ್ತೆ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು. ಹಾಗಾಗಿ ಈ ಒಂದ್ ಕಡೆ ಉತ್ತರ ಕರ್ನಾಟಕ ಲಿಂಗಾಯತ ಮತ್ತು ದಕ್ಷಿಣ ಕರ್ನಾಟಕದ ಒಕ್ಕಲಿಗ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಇರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ 108 ವಿಘ್ನ. ಅಪ್ಲಿಕೇಶನ್ ಹಾಕೋದಿಕ್ಕೆ ಈಗಾಗಲೇ ಡೇಟ್ ಮೇಲೆ ಡೇಟ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನೂ ಕೂಡ 5ರಿಂದ 6 ದಿನಗಳ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮುಂದೂಡಿಕೆ ಆಗ್ತಾ ಇದೆ ಗೃಹಲಕ್ಷ್ಮಿ.
ಇಲ್ಲಿ ಇರುವಂತಹ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ 3 ಇಲಾಖೆಗಳ ಹೊಂದಾಣಿಕೆಯೇ ಈಗ ಸರ್ಕಾರಕ್ಕೆ ಟೆನ್ಷನ್ ಆಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದೊಂದು ಇಲಾಖೆ ಬರ್ತಾ ಇಲ್ಲ, 3 ಇಲಾಖೆಗಳ ಸಮನ್ವಯತೆ ಸಾಧಿಸಬೇಕಾಗತ್ತೆ, ಎಲ್ಲಾ ಅಧಿಕಾರಿಗಳನ್ನು ಒಟ್ಟುಗೂಡಿಸಬೇಕಾಗತ್ತೆ. ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಜಾರಿ ಆಗುವಂತಹ ನಿಟ್ಟಿನಲ್ಲಿ ಆಲ್ರೆಡಿ ಅಪ್ಲಿಕೇಶನ್ ನೀವು ಹಾಕಬಹುದು ಅಂತ ಹೇಳಿ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಆನಂತರ ಇಲ್ಲ ಅಂತ ಹೇಳಿದ್ರು. 15ನೇ ತಾರೀಕು ಆಯ್ತು, 16ನೇ ತಾರೀಕು ಆಯ್ತು. 16ನೇ ತಾರೀಕಿನಂದೇ ಹೇಳಿದ್ರು ಅವರು, ಇಲ್ಲ ಒಂದು 5 ರಿಂದ 6 ದಿನ ಮುಂದೆ ಹೋಗಬಹುದು ಅಂತ ಹೇಳಿ. ಅರ್ಜಿ ಸಲ್ಲಿಕೆ ಬಗ್ಗೆನೇ ಸರ್ಕಾರಕ್ಕೆ ಇನ್ನೂ ಕೂಡ ಗೊಂದಲ ಇದೆ. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಕೆ ಮಾಡ್ಕೋಬೇಕಾ, ಆಫ್ಲೈನ್ ನಲ್ಲಿ ಜನರಲ್ಲಿ ಅರ್ಜಿ ಹಾಕಿ ಅಂತ ಹೇಳಬೇಕಾ, ಇದುವೇ ಸರ್ಕಾರಕ್ಕೆ ಗೊಂದಲ ಇರುವಂತದ್ದು. ಹೊಸ ಆಪ್ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಹೊರಟಿದೆ. ಆಪ್ ನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು, ಅದು ಒಂದಷ್ಟು ವಿಳಂಬ ಆಗ್ತಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗ ಸಚಿವೆ ನೀಡಿದ್ರು. ಬಟ್ ಇಷ್ಟೆಲ್ಲ ಆದ್ರೂ ಕೂಡ ಈಗ ಮಹಿಳೆಯರು ಕೇಳ್ತಾ ಇದ್ದಾರೆ, ಯಾವಾಗ ಜಾರಿ ಮಾಡ್ತಾ ಇದ್ದೀರಿ, ನಮ್ಮ ಖಾತೆಗೆ 2,000 ರೂಪಾಯಿ ಯಾವಾಗ ಬರುತ್ತೆ ಅಂತ ಮನೆ ಯಜಮಾನಿಯರು ಕೇಳ್ತಾ ಇದ್ದಾರೆ. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರುವಂತಹ ಗೊಂದಲಗಳು ಏನೇನು, ಯಾಕೆ ಇಷ್ಟೊಂದು ವಿಳಂಬ ಆಗ್ತಾ ಇದೆ, ತಡ ಆಗ್ತಾ ಇರೋದರ ಹಿಂದಿರುವಂತಹ ಕಾರಣಗಳನ್ನ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಜಾರಿಗೆನೆ 108 ವಿಘ್ನಗಳು ಇರೋದನ್ನ ನಾವು ಗಮನಿಸಬಹುದು. ಸರ್ಕಾರ ಪ್ಲಾನ್ ಮಾಡ್ತಾ ಇದ್ರೆ ಅಲ್ಲಿ ಆಗ್ತಾ ಇರೋದೇ ಬೇರೆ. ಯಾಕಂದ್ರೆ ಅಲ್ಲಿ 3 ಇಲಾಖೆಗಳ ಹೊಂದಾಣಿಕೆಯನ್ನ ಮಾಡಿಕೊಳ್ಬೇಕಾಗತ್ತೆ. ಕೇವಲ ಒಂದು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಂತ ಅಂದುಕೊಂಡ್ರೆ ಅಲ್ಲಿಗೆ ನಿಲ್ತಾ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಇಂದ ಯೋಜನೆ ಅನುಷ್ಠಾನ ಆಗಬೇಕು, ಅನುಷ್ಠಾನ ಆಗತ್ತೆ. ಬಟ್ ಇಲ್ಲಿ ಯೋಜನೆ ನಾವು ಅಂದುಕೊಂಡಷ್ಟು ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಸಿಬ್ಬಂದಿ ಆಗಿರ್ಬೋದು, ತಾಂತ್ರಿಕತೆ ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಂದಾಯ ಇಲಾಖೆಯ ವ್ಯಾಪ್ತಿಯಲ್ಲಿ ಅರ್ಜಿಯನ್ನ ಇಲ್ಲಿ ಸ್ವೀಕಾರ ಮಾಡ್ಕೊಳ್ಬೇಕಾಗತ್ತೆ. ಸಿಬ್ಬಂದಿಗೆ ಇನ್ನೂ ಕೂಡ ಅರ್ಜಿ ಸ್ವೀಕಾರದ ತರಬೇತಿ ಅಲ್ಲಿ ಪೂರ್ಣ ಆಗಿಲ್ಲ. ಯಾವ ರೀತಿಯಾಗಿ ಅರ್ಜಿಯನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಅಲ್ಲಿ ಇನ್ನೂ ಕೂಡ ಮುಗಿದಿಲ್ಲ. ಇನ್ನು ಸೇವಾ ಸಿಂಧು ಆಪ್ ಅಪ್ಗ್ರೇಡೇಷನ್ಗೆ ಈಗಾಗಲೇ ಸಮಯವನ್ನ ಈ ಗವರ್ನೆನ್ಸ್ ಕೇಳಿದೆ. ಈಗ ಇದಕ್ಕೋಸ್ಕರನೇ ಒಂದು ಆಪ್ ಅನ್ನ ಮಾಡ್ತಾ ಇದೀವಿ ಅನ್ನುವಂತಹ ವಿಚಾರವನ್ನ ಆಲ್ರೆಡಿ ಸರ್ಕಾರ ಹೇಳಿದೆ. ಅದರ ಜೊತೆಗೆ ಕಂದಾಯ, ITBT ಇಲಾಖೆಯತ್ತ ಕೂಡ ಮಹಿಳಾ ಅಭಿವೃದ್ಧಿ ಇಲಾಖೆ ಚಿತ್ತವನ್ನ ಹರಿಸಬೇಕಾಗಿದೆ. ಆ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಅನ್ನ ಮಾಡಬೇಕಾಗಿದೆ. ಎಲ್ಲ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ನಡೀತಾನೆ ಇದ್ರೂ ಕೂಡ 3 ಇಲಾಖೆಗಳ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದೇ ಈಗ ಕಷ್ಟ ಸಾಧ್ಯ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಅಪ್ಲಿಕೇಶನ್ ನ ವಿಚಾರಕ್ಕೆನೆ ಈಗ ದಿನದಿಂದ ದಿನಕ್ಕೆ ಮುಂದೂಡಿಕೆ ಆಗ್ತಾ ಇದೆ. 5 ರಿಂದ 6 ದಿನ ಆಗಬಹುದು ಅಂತ ಹೇಳಿದ್ರು. ಆದ್ರೆ ಇನ್ನೂ ಕೂಡ ಮುಂದಕ್ಕೆ ಹೋಗುವಂತಹ ಚಾನ್ಸಸ್ ಕಾಣಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ 100 ಸಮಸ್ಯೆಗಳಿದೆ. ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಏನ್ ಪ್ರಯತ್ನಗಳು ಆಗ್ತಿದೆ? ನವಿತಾ, ಕಾಂಗ್ರೆಸ್ನ 5 ಗ್ಯಾರಂಟಿಗಳ ಪೈಕಿಯಲ್ಲಿ ಅತಿ ದೊಡ್ಡ ಗ್ಯಾರಂಟಿ, ಜೊತೆಗೆ ಆರ್ಥಿಕವಾಗಿ ಹೆಚ್ಚು ಹೊರೆ ಬೀಳುವಂತಹ ಗ್ಯಾರಂಟಿ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಇದಕ್ಕೆ ಸರಾಸರಿ ಪ್ರತಿ ವರ್ಷ 30,000 ಕೋಟಿ ಬೇಕಾಗುತ್ತೆ. ಆದರೆ ಸರ್ಕಾರಕ್ಕೆ ಇಲ್ಲಿ ದುಡ್ಡನ್ನು ಹೊಂದಿಸುವಂಥದ್ದು ಒಂದು ಸವಾಲಾದ್ರೆ, ಆ ಯೋಜನೆಯನ್ನ ಫಲಾನುಭವಿಗಳಿಗೆ ತಲುಪಿಸುವಂಥದ್ದು ದೊಡ್ಡ ಸವಾಲಾಗಿರುವಂಥದ್ದು. ಯಾಕೆಂದ್ರೆ ಈಗ ಈ ಒಂದು ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನಿದೆ, ಈ ಮೂಲಕ ಜಾರಿ ಆಗ್ತಾ ಇರುವಂಥದ್ದು. ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇದಕ್ಕೆ ಬೇಕಾದಂತಹ ಸಿಬ್ಬಂದಿ ಆಗಿರ್ಬೋದು ಅಥವಾ ತಾಂತ್ರಿಕ ವ್ಯವಸ್ಥೆ ಸದ್ಯಕ್ಕಿಲ್ಲ. ಹೀಗಾಗಿ ಈ ಒಂದು ಅರ್ಜಿಯನ್ನ ಸಲ್ಲಿಸುವಂತಹ ಒಂದು ವ್ಯವಸ್ಥೆಯನ್ನ ಕಂದಾಯ ಇಲಾಖೆ ಅಡಿಯಲ್ಲಿ ಬರುವಂತಹ ಬೆಂಗಳೂರನ್ನಾಗಿರ್ಬೋದು, ಗ್ರಾಮವನ್ನಾಗಿರ್ಬೋದು, ಅಥವಾ ಬಾಬೂಜಿ ಸೇವಾ ಕೇಂದ್ರ ಆಗಿರ್ಬೋದು, ಇದರಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆದರೆ ಸದ್ಯ ಇಲ್ಲಿರುವಂತಹ ಒಂದು ಗ್ರಾಮವನ್ನಾಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು, ಜೊತೆಗೆ ನಾಡ ಕಚೇರಿಗಳಲ್ಲೂ ಕೂಡ ಅವಕಾಶವನ್ನ ಕೊಟ್ರೆ ಅಲ್ಲಿ ಸರ್ವರ್ನ ಸಮಸ್ಯೆ ಆಗಿರ್ಬೋದು, ಜೊತೆಗೆ ನಿತ್ಯ ಗ್ರಾಮವನ್ನಲ್ಲಿ 50 ರಿಂದ 100 ಜನ ಮಾತ್ರ ಅರ್ಜಿಯನ್ನು ಸಲ್ಲಿಸೋಕೆ ಸಾಧ್ಯ ಆಗುತ್ತೆ. ಆ ಸಾಫ್ಟ್ವೇರ್ಗಳು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಇದ್ರ ಜೊತೆಗೆ ಕಂದಾಯ ಇಲಾಖೆಯಲ್ಲಿ ಇರುವಂತಹ ಈ ಒಂದು ಗ್ರಾಮವನ್ನಾಗಿರ್ಬೋದು, ಅದರ ಅಡಿಯಲ್ಲಿ ಬರುವಂತಹ ಈ ಒಂದು ಇಲಾಖೆಗಳಲ್ಲಿ ಸಿಬ್ಬಂದಿಗಳಿಗೆ ಅದರ ಒಂದು ತರಬೇತಿ ಇನ್ನೂ ಕೂಡ ಆಗಿಲ್ಲ. ಯಾವ ರೀತಿಯಾಗಿ ಅರ್ಜಿ ಸ್ವೀಕಾರ ಮಾಡಬೇಕು, ಅರ್ಜಿ ರಿಜೆಕ್ಟ್ ಆದ್ರೆ ಏನ್ ಮಾಡಬೇಕು, ಸೊ ಹೀಗೆ ಸಾಕಷ್ಟು ಒಂದು ಅನುಮಾನಗಳು ಇದೆ. ಜೊತೆಗೆ ಒಂದಷ್ಟು ತರಬೇತಿಯ ಅವಶ್ಯಕತೆ ಕೂಡ ಇದೆ. ಇನ್ನ ಜೊತೆಗೆ ಈಗ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಎಲ್ಲಾ ಒಂದು ಗ್ಯಾರಂಟಿಗಳ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಅರ್ಜಿಯನ್ನು ಹಾಕಿ ಅಂತ ಹೇಳಿದ್ದಾರೆ. ಆದ್ರೆ ಸೇವಾ ಸಿಂಧು ಏನಿದೆ ಅದು ಅಪ್ಗ್ರೇಡೇಷನ್ ಆಗೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ, ನಮಗೆ ಸ್ವಲ್ಪ ಸಮಯ ಕೊಡಿ ಅಂತೇಳಿ ಈ ಗವರ್ನೆನ್ಸ್ ಅವರು ಕೇಳಿರುವಂತದ್ದು. ಸೊ ಈ ಎಲ್ಲ ಒಂದು ಟೆಕ್ನಿಕಲ್ ರೀಸನ್ಸ್ ಆಗಿರ್ಬೋದು, ಸಿಬ್ಬಂದಿಯ ಕೊರತೆ, ಜೊತೆಗೆ ಸಿಬ್ಬಂದಿಗೆ ತರಬೇತಿಯ ಕೊರತೆ, ಸೊ ಇವೆಲ್ಲ ಒಂದು ಕಾರಣಗಳಿಂದಾಗಿ ಈಗ ಸದ್ಯ ಈ ಒಂದು ಗೃಹಲಕ್ಷ್ಮಿ ಯೋಜನೆ ತಾಂತ್ರಿಕವಾಗೂ ಕೂಡ, ಜೊತೆಗೆ ಮಾನವ ಸಂಪನ್ಮೂಲದ ಕೊರತೆ ಕೂಡ ಇರುವಂತಹ ಕಾರಣದಿಂದಾಗಿ ಹೀಗೆ ಮುಂದೆ
ಹೋಗ್ತಾ ಇರುವಂತದ್ದು ಸರ್ಕಾರಕ್ಕೂ ಕೂಡ ದೊಡ್ಡ ತಲೆನೋವಾಗಿದೆ. ಅಂದುಕೊಂಡಂತೆ ಕಾಂಗ್ರೆಸ್ ಸರ್ಕಾರ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಇದೇ ತಿಂಗಳ 15ನೇ ತಾರೀಕಿಂದ ಆರಂಭ ಮಾಡಿ ಆಗಸ್ಟ್ 15ಕ್ಕೆ ನಾವು ದಿನಾಂಕವನ್ನು ಮುಗಿಸ್ತೀವಿ. ಸೊ ಅಷ್ಟರೊಳಗಡೆ ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಿ ಅದಾದ ಬಳಿಕ ನಾವು ಆಗಸ್ಟ್ 15ನೇ ತಾರೀಕಿನ ನಂತರದಲ್ಲಿ ತಮ್ಮ ಖಾತೆಗಳಿಗೆ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ರು. ಈಗ ಅರ್ಜಿ ದಿನಾಂಕವನ್ನ ಕೂಡ ಮುಂದೂಡಿದ್ದಾರೆ. ಜೊತೆಗೆ 15ನೇ ತಾರೀಕು ಅನ್ನುವಂತ ಡೆಡ್ಲೈನ್ ಇತ್ತಲ್ಲ, ಯಾವುದೇ ರೀತಿಯಾದಂತಹ ಡೆಡ್ಲೈನ್ಗಳು ಇಲ್ಲ ಅನ್ನುವಂತ ಮಾತನ್ನ ಖುದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಇದ್ರ ಜೊತೆಗೆ ತಾಂತ್ರಿಕವಾಗಿ ಏನಂದ್ರೆ ಈಗ ಎಲ್ಲವೂ ಕೂಡ ಆನ್ಲೈನ್ ಮೂಲಕ ಅಲ್ಲ, ಅದ್ರ ಜೊತೆಗೆ ಮ್ಯಾನ್ಯುಯಲ್ ಆಗು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಭೌತಿಕವಾಗಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ನಿನ್ನೆ ಇದನ್ನ ವಾಪಸ್ ಕೂಡ ತೆಗೆದುಕೊಂಡಿದ್ದಾರೆ. ಇದ್ರ ಬದಲಿಗೆ ನಾವು ಒಂದು ಆಪ್ ಅನ್ನ ಕೂಡ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದೀವಿ. ಸೊ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಮನೇಲೆ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಇನ್ ಕೇಸ್ ಅದಾಗ್ಲಿಲ್ಲ ಅಂದ್ರೆ ಯಾರ ಬಳಿ ಆಂಡ್ರಾಯ್ಡ್ ಮೊಬೈಲ್ ಇಲ್ಲ, ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಏನಿದ್ದಾರೆ ಅವರೇ ಅದನ್ನ ಮನೆ ಬಳಿಗೆ ಹೋಗಿ ಅರ್ಜಿಯನ್ನ ತುಂಬಿಸುವಂತ ಕೆಲಸವನ್ನ ಕೂಡ ಮಾಡಿಸ್ತೀವಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಸದ್ಯ ಇದಕ್ಕೀಗ ಯಾವತ್ತಿಂದ ಅರ್ಜಿಯನ್ನ ಸ್ವೀಕಾರ ಮಾಡಲಾಗುತ್ತೆ ಅನ್ನೋದಕ್ಕೆ ದಿನಾಂಕ ಇನ್ನೂ ಕೂಡ ನಿಗದಿಯಾಗಿಲ್ಲ. ನವಿತಾ, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ವಿಳಂಬಕ್ಕೆ ಮಂಡ್ಯದಲ್ಲೂ ತೀವ್ರ ಆಕ್ರೋಶ ವ್ಯಕ್ತ ಆಗಿದೆ. ಪದೇ ಪದೇ ಸರ್ಕಾರ ಯಾಕೆ ಈ ರೀತಿಯ ಗೊಂದಲ ಮಾಡ್ತಾ ಇದೆ ಅಂತ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗೊಂದಲದಿಂದನೇ ಈ ಯೋಜನೆ ಜಾರಿ ಆಗ್ತಿಲ್ಲ ಅಂತ ಮಹಿಳೆಯರು ಕಿಡಿಕಾರಿದ್ದಾರೆ. ಈಗ ಯಾವ್ದಾದ್ರು ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ ಹೋದ್ರೆ ಅಲ್ಲಿ ಸರ್ವರ್ ಇಲ್ಲ, ಸರ್ವರ್ ಡೌನ್ ಆಗಿದೆ, ನಾಳೆ ಬನ್ನಿ ಅನ್ನುವಂತಹ ಉತ್ತರಗಳು ಕೇಂದ್ರಗಳಲ್ಲಿ ಸಿಗ್ತಾ ಇದೆ. ಇನ್ನು ಈ ಕುರಿತು ನಮ್ಮ ಮಂಡ್ಯ ರಿಪೋರ್ಟರ್ ಸುನಿಲ್ ಗೌಡ ಕೊಟ್ಟಿರುವಂತಹ ಪ್ರತ್ಯಕ್ಷ ವರದಿಯನ್ನ ನೋಡೋಣ. ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮುಂದೂಡ್ತಾ ಇರುವ ವಿಚಾರವಾಗಿ ಏನನ್ನ ಹೇಳ್ತಾರೆ ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ. ರಾಜ್ಯ ಸರ್ಕಾರ ಭರವಸೆಗಳನ್ನು ಕೊಟ್ಟಿತ್ತು, ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ಅನ್ನುವಂಥದ್ದು ಪ್ರಮುಖವಾಗಿ ಮಹಿಳೆಯರಿಗೆ 2,000 ಕೊಡ್ತೀನಿ ಅಂತ. ಆದರೆ ಮುಂದೂಡಿರುವಂಥದ್ದು ಅಂದರೆ ಒಂದಷ್ಟು ಕಾರಣಗಳನ್ನ ಕೊಟ್ಟು ಮುಂದೂಡಿದ್ದಾರೆ. ಏನು ಹೇಳ್ತೀರಿ? ನೋಡಿ, ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರಕ್ಕೆ ಮುಂಚೆ ಎಲೆಕ್ಷನ್ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಅವ್ರು ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆನ ಅಧಿಕಾರಕ್ಕೆ ಬಂದ ತಕ್ಷಣನೇ ಕೊಡ್ತೀವಿ ಅಂತ ಹೇಳಿದ್ರು. ಅಧಿಕಾರಕ್ಕೆ ಬಂದು ಇನ್ನೇನು ತಿಂಗಳ ಆಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳೋರು ಇನ್ನೂ ಯಾಕೆ ನೀವು ಕೊಟ್ಟಿಲ್ಲ? ಓಟ್ ಹಾಕಿಸ್ಕೊಳ್ಬೇಕಾದ್ರೆ ನೀವು 2 ದಿವಸ 3 ದಿವಸ ಆದ್ಮೇಲೆ ಓಟ್ ಹಾಕ್ಸ್ಕೊಂಡಿದ್ರ? ಓಟ್ ಹಾಕ್ಸ್ಕೊಂಡ ತಕ್ಷಣನೇ ನೀವು ಜಾರಿ ಮಾಡ್ತೀವಿ ಅಂದಮೇಲೆ ಅದನ್ನ ಮಾಡಬೇಕು ತಾನೇ. ಅಲ್ಲಮ್ಮ, ಚುನಾವಣೆ ಸಂದರ್ಭದಲ್ಲಿ 2,000 ರೂಪಾಯಿ ಕೊಡ್ತೀವಿ ಅಂತಂದ್ರು, ಈಗ ಕಂಡೀಷನ್ಗಳಾಗ್ತಾ ಇದ್ದಾರೆ ಇಂಥವ್ರಿಗೆ ಕೊಡ್ತೀವಿ ಅಂತ. ಏನು ಹೇಳ್ತೀರಿ? ಎಲ್ಲಿ ಕೊಡ್ತಾ ಇದ್ದಾರಪ್ಪ? ಏನು ಕೊಡ್ತಾ ಇದ್ದಾರೆ? ಯಾರು ಏನು ಕೊಡ್ತಾ ಇಲ್ಲ. ತಂದೆ ಅತ್ತೆ ಸೊಸೆಗೆ ಜಗಳ ತಂದ್ಬಿಡ್ತಾವ್ರೆ. ಎಲ್ಲ ನೋಡಿ ಬೀದಿಲಿ ನಿಂತ್ಕೊಂಡು ನೋಡಿರಿ ಅಂತ ಎಲ್ಲ ತುಂಬ ಮನೆಯಲ್ಲಿರೋರೆಲ್ಲ ಈಚೆ ಬರ್ತಾವ್ರೆ. ಏನು ಕೊಡ್ತಾ ಇದ್ದೀರಿ? ಏನು ಮಾಡ್ತಾ ಇದ್ದೀರಿ? ಮಾಮೂಲಿ ಕೊಡ್ತಿದ್ವಿ ಅಂದ್ಬಿಟ್ಟು ಗುಟ್ಟೆಲ್ಲ ಕೊಡುದಾ? ಬೀದಿಗೆ ಪ್ರಚಾರ ಮಾಡಿಬಿಟ್ರಿ ಕೊಡ್ತೀನಿ ಅಂತ. ನಾವೇನಪ್ಪ ಬಡವ್ರ ಬಗ್ರು ನಾವೇನು ಮಾಡೋದು? ಈಗ ಎಲ್ಗೋಗಿ ನಿಂತ್ಕಮ್ಮ ಬೀದಿಲಿ ಅತ್ತೆ ಮನೆ ಸೊಸೆರು? ಹೇಳಿ ಅದೇನು ಮಾಡಬೇಕು? ಅಲ್ಲ, ಈಗ ಒಂದಷ್ಟು ಅಪ್ಲೈ ಮಾಡಬೇಕು ಅಂದ್ರೆ ಕಂಡೀಷನ್ಗಳಿದೆ, ಒಂದಷ್ಟು ಅವೆಲ್ಲ ಮಾನದಂಡಗಳು, ಟ್ಯಾಕ್ಸ್ ಕಟ್ಟೋರ್ಗಿಲ್ಲ, ಈ ರೀತಿಯ ಹೇಳಿಕೆಗಳನ್ನ ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥದ್ದು. ಬೇಗ ಮಾಡ್ತೀವಿ ಅಂದ್ರು ಬೇಗನೂ ಇಲ್ಲ, ಏನಿಲ್ಲ. 1 ತಿಂಗಳಾಯ್ತು. ಆಲೆ ತಿಂಗಳದಿಂದ ಅತ್ತೆ ಸೊಸೆರು ಜಗಳ ಕಾಯ್ಕೊಂಡು ಈ ಬೀದಿಲಿ ನಿಂತೀವಿ ನಾವೀಗ. ನಮ್ಗೇನು ಮಾಡಬೇಕು ಮಾಡಿಕೊಡಿ. ನೀವೇನು ಹೇಳ್ತೀರಮ್ಮ? ಕಾರ್ಡ್ ಆ ಕಡೆ ಯಾರ ಹೆಸರು ಐತೆ ಅವ್ರಿಗೆ ಮಾಡ್ತೀವಿ ಅಂತ ಈಗ ಅಂಗನವಾಡಿಯವರೆಲ್ಲ ಬರೀತಾ ಇರೋದು ನಮ್ಮ ಬೀದಿಲೆಲ್ಲ. ನಮ್ಮ ಹೆಸರಿಲ್ಲ, ನಮ್ಮ ಸೊಸೆ ಹೆಸರದೆ, ಅವರು ನಾವು ಮಾಡಿಸ್ಕೊತೀವಿ ಜಗಳ ಮಾಡ್ತಾವೆ. ನೀವೇನು ಹೇಳ್ತೀರಿ? ಗೃಹಲಕ್ಷ್ಮಿ ಯೋಜನೆನ ಇವತ್ತೇ ಕೊಡ್ತೀನಿ ಅಂತ ಹೇಳಿದ್ರಿ, 1 ವಾರ ಮುಂದೂಡಿದ್ದೀರಾ. ದಯವಿಟ್ಟು ಕೊಡೋದಿದ್ರೆ ಬೇಗ ಕೊಡಿ, ಇಲ್ಲ ಅಂದರೆ ಮನೆಯಲ್ಲಿ ಎಲ್ಲ ಸಂಸಾರಗಳು ಕೂಡ ಜಗಳ ಆಗಿ ಒಡಕಲಾಗ್ತಾ ಇದೆ. ದಯವಿಟ್ಟು ಈ ಯೋಜನೆನ ಬೇಗ ತಂದು ಮನೆಗೆ ಗೃಹಲಕ್ಷ್ಮಿಯವರಿಗೆ ಯೋಜನೆ ಕೊಡಿ. ಸೊ ಇದು ಮಂಡ್ಯ ಗೃಹಲಕ್ಷ್ಮಿಯರ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಕಾಂಗ್ರೆಸ್ ಸಾಕಷ್ಟು ವಿಳಂಬ ಮಾಡ್ತಾ ಇದೆ. ಏನ್ ಚುನಾವಣೆ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಕೊಡ್ತೀವಿ 2,000 ರೂಪಾಯಿನ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಆದ್ರೆ ಯಾವುದೇ 2,000 ರೂಪಾಯಿ ನಮ್ಗೆ ಬರ್ತಾ ಇಲ್ಲ ಅನ್ನುವಂತ ಮಾತನ್ನ ಮಹಿಳೆಯರು ಹೇಳ್ತಾ ಇರ್ತಕ್ಕಂಥದ್ದು. ಮಂಡ್ಯದಿಂದ ಸುನಿಲ್ ಗೌಡ, ನ್ಯೂಸ್ 18. ಮಹಿಳೆಯರಂತೂ ಕಾಯ್ತಾ ಇದ್ದಾರೆ ಯಾವಾಗ 2,000 ರೂಪಾಯಿ ಬರುತ್ತೆ ಅಂತ. ಆದ್ರೆ ಅನೇಕ ಸಮಸ್ಯೆಗಳಿದೆ. ಈ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡು ಸರ್ಕಾರ ಯಾವಾಗಿಂದ ಅಪ್ಲಿಕೇಶನ್ ಅನ್ನ ಹಾಕೋದಕ್ಕೆ ಆರಂಭ ಮಾಡುತ್ತೆ ಅನ್ನೋದು ಕೂಡ ಕಾಯ್ತಾ ಇದ್ದಾರೆ ಈಗಾಗಲೇ ಜನ. ಇನ್ನು ಹುಬ್ಬಳ್ಳಿಯಲ್ಲಿ ಮೇಯರ್ ಚುನಾವಣೆಗೆ ರೆಸಾರ್ಟ್ ಪಾಲಿಟಿಕ್ಸ್ ಆರಂಭ ಆಗಿರುವ ಸುದ್ದಿಯನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಈಗ ರಾಜ್ಯದಲ್ಲಿ ಮತ್ತೆ ರೆಸಾರ್ಟ್ ಪಾಲಿಟಿಕ್ಸ್ ಆರಂಭ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ.
ಎಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ ಹುಬ್ಬಳ್ಳಿಯಲ್ಲಿ ಮೇಯರ್ ಚುನಾವಣೆಗೂ ಕೂಡ ರೆಸಾರ್ಟ್ ಪಾಲಿಟಿಕ್ಸ್ ಆಪರೇಷನ್ ಈಗ ನಡೀತಾ ಇರೋದು. ಆಪರೇಷನ್ ಭೀತಿಯಿಂದ ಬಿಜೆಪಿ ಸದಸ್ಯರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ದಾಂಡೇಲಿ ರೆಸಾರ್ಟ್ಗೆ ಬಿಜೆಪಿಯ 39 ಪಾಲಿಕೆ ಸದಸ್ಯರು ಶಿಫ್ಟ್ ಆಗಿದ್ದಾರೆ. ಈಗ ಬಿಜೆಪಿಯವರಿಗೆ ಆತಂಕ, ಯಾಕಂದ್ರೆ ನಮ್ಮ ಸದಸ್ಯರನ್ನ ಎಲ್ಲೇ ಹೈಜಾಕ್ ಮಾಡ್ತಾರೋ ಕಾಂಗ್ರೆಸ್ನವರು ಅಂತ ಹೇಳಿ. ಸೊ ಆಪರೇಷನ್ ಭೀತಿಯಿಂದಾನೇ ಬಿಜೆಪಿಯ ಪಾಲಿಕೆಯ ಸದಸ್ಯರನ್ನ ಈಗಾಗಲೇ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಜೂನ್ 20ರಂದು ನಡೆಯಲಿದೆ ಮೇಯರ್ ಹಾಗೆ ಉಪಮೇಯರ್ ಚುನಾವಣೆ. ಪಾಲಿಕೆ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಸನ್ನದ್ಧ ಆಗಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಸದಸ್ಯರನ್ನ ಕೈ ನಾಯಕರು ಹೈಜಾಕ್ ಮಾಡುವಂತಹ ಭೀತಿ ಕೂಡ ಇದೆ. ಹೀಗಾಗಿ ರೆಸಾರ್ಟ್ಗೆ ತೆರಳಿದ್ದಾರೆ ಬಿಜೆಪಿಯ ಪಾಲಿಕೆ ಸದಸ್ಯರು. ರೆಸಾರ್ಟ್ ಪಾಲಿಟಿಕ್ಸ್ ಆಲ್ರೆಡಿ ಆರಂಭ ಆಗಿರುವುದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಈಗಾಗಲೇ ಬಿಜೆಪಿಯಲ್ಲಿ 39 ಸದಸ್ಯರು ಇದ್ದಾರೆ. ಆದ್ರೆ ಕಾಂಗ್ರೆಸ್ನಲ್ಲಿ 31 ಸದಸ್ಯರು ಇರುವಂತಹ ಹಿನ್ನೆಲೆಯಲ್ಲಿ, ಒಂದಷ್ಟು ರೀತಿ 33 ಸದಸ್ಯರು ಇರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ನಾಯಕರು ಎಲ್ಲಿ ನಮ್ಮ ಬಿಜೆಪಿಯ ಸದಸ್ಯರನ್ನ ಹೈಜಾಕ್ ಮಾಡ್ತಾರೋ ಅನ್ನುವಂತಹ ಆತಂಕ ಕೂಡ ಈಗ ಬಿಜೆಪಿಯಲ್ಲಿ ಇರೋದ್ರಿಂದ ರೆಸಾರ್ಟ್ ಪಾಲಿಟಿಕ್ಸ್ ಆರಂಭ ಮಾಡಿದ್ದಾರೆ. ಈಗಾಗಲೇ ದಾಂಡೇಲಿಯ ರೆಸಾರ್ಟ್ಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಪ್ರಮುಖವಾಗಿ ಒಂದಷ್ಟು ಕಾರಣಗಳನ್ನು ನಾವು ನೋಡ್ತಾ ಹೋಗೋಣ. ಅದರ ಜೊತೆಗೆ ಈಗಾಗಲೇ ಅಲ್ಲಿನ ಬಲಾಬಲ ಯಾವ ರೀತಿಯಾಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಬಲಾಬಲ ಈ ರೀತಿಯಾಗಿದೆ. ಬಿಜೆಪಿಯ 39 ಸದಸ್ಯರನ್ನ ಹೊಂದಿದ್ರೆ ಕಾಂಗ್ರೆಸ್ ಇಲ್ಲಿ 33 ಸದಸ್ಯರನ್ನ ಹೊಂದಿರುವುದನ್ನ ಗಮನಿಸಬಹುದು. ಅಷ್ಟು ಮಾತ್ರ ಅಲ್ಲ, ಎಐಎಂಐಎಂ ಇಲ್ಲಿ 3 ಸದಸ್ಯರನ್ನ ಹೊಂದಿದೆ. ಪ್ರಮುಖವಾಗಿ ಜೆಡಿಎಸ್ ಇಲ್ಲಿ ಕೇವಲ ಒಬ್ಬರು ಸದಸ್ಯರನ್ನ ಮಾತ್ರ ಹೊಂದಿದ್ರೆ ಪಕ್ಷೇತರರು 6 ಜನ ಇದ್ದಾರೆ. ಒಟ್ಟಾರೆಯಾಗಿ ಪಾಲಿಕೆಯ ಬಲಾಬಲವನ್ನು ನಾವು ಗಮನಿಸಿದ್ರೆ 82 ಮಂದಿ ಸದಸ್ಯರು ಕೂಡ ಇದ್ದಾರೆ. ಇನ್ನು ಸಂಸತ್ ಸದಸ್ಯರು ಆಗಿರ್ಬೋದು, ಶಾಸಕರ ಆಗಿರ್ಬೋದು, ಪರಿಷತ್ ಸದಸ್ಯರು, ಹೀಗೆ ಇವರೆಲ್ಲರ ಬೆಂಬಲದೊಂದಿಗೆ ಬಿಜೆಪಿಯ ಬಲ 46ಕ್ಕೆ ಏರಿಕೆಯಾಗಿದೆ. ಶಾಸಕರ ಬೆಂಬಲ ಸೇರಿ ಕಾಂಗ್ರೆಸ್ ಬಲ 35 ಆಗತ್ತೆ. ಬಟ್ ಎಂಐಎಂ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಪಕ್ಷೇತರನೇ ಏನಾದ್ರೂ ಕಾಂಗ್ರೆಸ್ ತಮ್ಮ ಕಡೆ ಸೆಳೆದ್ರೆ ಆಗ ಕಾಂಗ್ರೆಸ್ ಬಲ 44ಕ್ಕೆ ಏರಿಕೆ ಆಗತ್ತೆ. ಇದೇ ಒಂದು ಆತಂಕ ಈಗ ಬಿಜೆಪಿಯನ್ನ ಕಾಡ್ತಾ ಇರುವಂತದ್ದು. ಎಲ್ಲಿ ತಮ್ಮ ಸದಸ್ಯರನ್ನ ಸೆಳೆದುಕೊಂಡು ಕಾಂಗ್ರೆಸ್ ಇಲ್ಲಿ ಅಧಿಕಾರವನ್ನ ಹಿಡಿಯುತ್ತೋ, ಅಧಿಕಾರದ ಗದ್ದುಗೆಯನ್ನ ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿ ಆಗುತ್ತೋ ಅನ್ನುವಂತಹ ಆತಂಕ ಕೂಡ ಈಗ ಬಿಜೆಪಿಯಲ್ಲಿ ಮನೆ ಮಾಡಿದೆ. ಹೀಗಾಗಿ ರೆಸಾರ್ಟ್ ರಾಜಕೀಯ ಈಗಾಗಲೇ ಆರಂಭ ಆಗಿದೆ. ಮತ್ತಷ್ಟು ಸುದ್ದಿಯನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಈ ಎಲ್ಲಾ ಸುದ್ದಿಯೊಂದಿಗೆ ಇವತ್ತಿನ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.